ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಸ್ಕಿನ್ ಇರೋರಿಗೆ ಡೈಲಿ ರೂಟೀನ್ ಹೇಗಿರಬೇಕು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾರ್ಮಲ್ ಸ್ಕಿನ್ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಡ್ರೈ ಆಗಿರಲ್ಲ, ಮತ್ತು ಆಯಿಲಿನೆಸ್ ಇರೋದಿಲ್ಲ, ಮತ್ತು ತುಂಬ ಸೆನ್ಸಿಟಿವ್ ಏನೂ ಇರೋದಿಲ್ಲ. ಓಕೆನಾ? ಸೊ ಈ ರೀತಿ ಎಲ್ಲ ಇತ್ತು ಅಂತ ಹೇಳಿದ್ರೆ ನಿಮ್ಮದು ನಾರ್ಮಲ್ ಸ್ಕಿನ್ ಆಗಿರುತ್ತೆ. ಮತ್ತು ನಿಮ್ಗೆ ಯಾವುದೇ ರೀತಿ ಮೊಡವೆಗಳು ಆಗೋದಿಲ್ಲ, ಮತ್ತು ಸನ್ ಬರ್ನ್ ಆಗುವಂಥದ್ದು, ಮತ್ತು ಓಪನ್ ಪೋರ್ಸ್ಗಳಾಗುವಂಥದ್ದು, ಕಲೆಗಳಾಗೋದು. ಸೊ ಈ ರೀತಿ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಇರೋದಿಲ್ಲ ನಾರ್ಮಲ್ ಸ್ಕಿನ್ ಇರೋರಿಗೆ. ಸೊ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಏನಾದ್ರು ಸ್ವಲ್ಪ ಸಾಫ್ಟ್ನೆಸ್ ಇರುತ್ತೆ, ಮತ್ತು ಚರ್ಮದ ರಂಧ್ರ ಅಂತ ಏನು ಕರಿತೀವಲ್ವಾ, ಸೊ ಅದು ತುಂಬಾ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ಬೇಗ ಎಫೆಕ್ಟ್ ಆಗೋದಿಲ್ಲ, ಅಂದರೆ ನಿಮ್ಮ ಸ್ಕಿನ್ ತುಂಬಾ ಹಾಳಾಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬಟ್ ನೀವು ಡೈಲಿ ಸ್ಕಿನ್ ರೂಟೀನ ಫಾಲೋ ಮಾಡಬೇಕು. ಓಕೆನಾ? ಸೊ ನೀವು ಫಾಲೋ ಮಾಡ್ದೇ ಜಸ್ಟ್ ನೀವು ಹಾಗೇನೇ ಇದ್ರಿ ಅಂತ ಹೇಳಿದ್ರೆ ನಿಮಗೆ ಈ ರೀತಿ ಎಲ್ಲ ಚಾನ್ಸಸ್, ಅಂದರೆ ನಿಮ್ಮ ನಾರ್ಮಲ್ ಸ್ಕಿನ್ ಇರೋಂಥದ್ದು ಡ್ರೈ ಸ್ಕಿನ್ ಆಗಿ ಕನ್ವರ್ಟ್ ಆಗ್ಬೋದು, ಅಥವಾ ಆಯಿಲಿ ಸ್ಕಿನ್ ಆಗಿ ಕನ್ವರ್ಟ್ ಆಗ್ಬೋದು, ಅಥವಾ ತುಂಬ ಸೆನ್ಸಿಟಿವ್ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್. ಸೊ ಈ ರೀತಿಲಿ ನಿಮಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾಕೆ ಮ್ಯಾಮ್ ನಮ್ಮದು ನಾರ್ಮಲ್ ಸ್ಕಿನ್ನು ಅದ ರೀತಿ ಕನ್ವರ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ, ಈ ರೀತಿ ಎಲ್ಲ ನಿಮಗೆ ಕಲೆಗಳಿರೋದಿಲ್ಲ, ಮತ್ತು ಮೊಡವೆಗಳಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೇಳ್ತಿದ್ದೀರಾ ಅಂತ ಅಂದರೆ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಯಾಕೆ ಅಂತ ಹೇಳಿದ್ರೆ ಈಗ 18 ಇಯರ್ಸ್ ಎಲ್ಲ ಯಾರೆಲ್ಲ ಆಗಿರ್ತಿರಲ್ವ, ಈಗ 19, 20 ಇಯರ್ಸ್ ಎಲ್ಲ ಆದಾಗ ಸೊ ನಿಮ್ಮ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗೋ ಚಾನ್ಸಸ್ಗಳು ಇರುತ್ತೆ. ಓಕೆನಾ? ಬಿಕಾಸ್ ನಮ್ಮ ಹಾರ್ಮೋನ್ ಚೇಂಜಸ್ಗಳಿಂದ, ಸೊ ಈ ರೀತಿ ಮತ್ತು ನಮ್ಮ ಲೈಫ್ ಸ್ಟೈಲು ಫುಡ್ಗಳಿಂದ ಕೂಡ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ನಾವು ಡೈಲಿ ರೂಟೀನ ಫಾಲೋ ಮಾಡಬೇಕು. ಯಾರೆಲ್ಲ ಈಗ ಬಿಗಿನರ್ಸ್ ಎಲ್ಲ ಇರ್ತಿರಲ್ವಾ, ಸೊ ನೀವು ನಿಮ್ಮ ಸ್ಕಿನ್ ರೂಟೀನ ನೀವು ಇವಾಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನಾನು ಹೇಳುವಂಥ ಡೈಲಿ ರೂಟೀನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಚಾನ್ಸಸ್, ಅಂದರೆ ನಿಮ್ಮ ಸ್ಕಿನ್ ಕನ್ವರ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಓಕೆನಾ? ನಾರ್ಮಲ್ ಸ್ಕಿನ್ ಹೇಗಿರುತ್ತೆ ಹಾಗೆ ಇರುತ್ತೆ. ಬಟ್ ಇವಾಗ ಯಾರಿಗೂ ಏನು ಪ್ರಾಬ್ಲಮ್ಸ್ ಆಗಿಲ್ಲ, ಬಟ್ ನಾವು ನಾರ್ಮಲ್ ಸ್ಕಿನ್ ಇದ್ರೂ ಕೂಡ ನಾವೇನು ಡೈಲಿ ರೂಟೀನ್ ಫಾಲೋ ಮಾಡ್ತೀರಾ, ನಾವು ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿದ್ದೀವಿ, ಅಂದರೆ ತುಂಬಾ ನಮ್ಮ ಸ್ಕಿನ್ ತುಂಬ ಹೆಲ್ದಿಯಾಗಿ ಕಾಣ್ತಾ ಇಲ್ಲ, ಆ್ಯಂಡ್ ತುಂಬಾ ಒಂದು ರೀತಿ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ, ಸೊ ಈ ರೀತಿಯಲ್ಲೆಲ್ಲ ಇರ್ತೀರಲ್ವಾ, ಸೊ ನೀವು ಕೂಡ ಈ ರೀತಿಯ ಡೈಲಿ ರೂಟೀನ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಅದರಿಂದ ಎಲ್ಲ ಬೆನಿಫಿಟ್ ಸಿಗುತ್ತೆ. ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಆ್ಯಂಡ್ ತುಂಬ ಗ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ತೋರಿಸೋಂಥ ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋಂಥ ಕ್ರೀಮ್ಸ್ಗಳನ್ನು ನೀವು ನಿಮ್ಮ ಡೈಲಿ ರೂಟೀನಲ್ಲಿ ನೀವು ಪ್ರಾಡಕ್ಟ್ಸ್ನ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಖಂಡಿತವಾಗ್ಲೂ ನಿಮಗೆಲ್ಲ ಬೆನಿಫಿಟ್ ಸಿಗುತ್ತೆ. ಸೊ ವಿಡಿಯೋ ಫುಲ್ ವಾಚ್ ಮಾಡಿ, ಆ್ಯಂಡ್ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಓಕೆನಾ? ಸೊ ಈಗ ನೀವು ಬೇರೆ ಸ್ಕಿನ್ ಟೈಪ್ ಇರೋರು ಕೂಡ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಡೈಲಿ ರೂಟೀನ ಕೂಡ ನಾನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರೊಫೈಲ್ನ ಓಪನ್ ಮಾಡಿ. ಓಕೆನಾ? ಸೊ ನನ್ನ ಚಾನಲ್ನ ನೀವು ಓಪನ್ ಮಾಡಿದ ತಕ್ಷಣ ಪ್ಲೇ ಲಿಸ್ಟ್ ಅಂತ ಈ ರೀತಿ ಕಾಣಿಸುತ್ತೆ. ಸೊ ಅದರಲ್ಲಿ ಸ್ಕಿನ್ ಕೇರ್ ರೂಟೀನ್ ಅಂತ ಹೇಳಿ ಒಂದು ಸಪ್ರೇಟ್ ಆಗಿನೇ ನಾನೊಂದು ಫೋಲ್ಡರ್ನ ಮಾಡಿದ್ದೀನಿ. ಸೊ ಅದರಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ನಿಮ್ಗೆ ಯಾವ ಸ್ಕಿನ್ ಟೈಪ್ ಅಂತ ನೋಡಿಕೊಂಡು ನೀಟಾಗಿ ಏನು ಹೇಳಿರ್ತೀನಲ್ವಾ, ಸೊ ಮೆಥಡು ಆ ಇನ್ಸ್ಟ್ರಕ್ಷನ್ ಎಲ್ಲದು ನೀವು ಫಾಲೋ ಮಾಡಿ ಡೈಲಿ ರೂಟೀನ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಆಗೋದಿಲ್ಲ. ಓಕೆನಾ? ಈಗ ನಾರ್ಮಲ್ ಸ್ಕಿನ್ ಇರ್ತೀರಾ, ಸೊ ಸಾಕಷ್ಟು ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರೆ ಮ್ಯಾಮ್ ನಮ್ಮದು ನಾರ್ಮಲ್ ಸ್ಕಿನ್ ಇದೆ, ಸೊ ಡೈಲಿ ರೂಟೀನ ತೋರಿಸಿ ಅಂತ ಹೇಳಿ. ಸೊ ಹಾಗಾಗಿ ಅವರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗೋದು. ಸೊ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡ್ಕೊಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಡಾಕ್ಟರ್ ಯೂಶಲಿ ರೆಕಮೆಂಡ್ ಮಾಡುವಂಥ ನಾರ್ಮಲ್ ಸ್ಕಿನ್ ಅವ್ರಿಗೆ ಡೈಲಿ ರೂಟೀನ್ ಹೇಗಿರಬೇಕು, ಯಾವ ಪ್ರಾಡಕ್ಟ್ಸ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈಗ ಒಂದೊಂದಾಗಿ ನೋಡೋಣ. ಓಕೆನಾ? ಸೊ ಫಸ್ಟ್ ಬಂದ್ಬಿಟ್ಟು ಫೇಸ್ ವಾಶ್ ಯೂಸ್ ಮಾಡಬೇಕು. ಸೊ ನೀವು ನಾನ್ ಫಾರ್ಮಿಂಗ್ ಫೇಸ್ ವಾಶ್ಗಳನ್ನು ಡೈಲಿ 2 ಟೈಮ್ಸ್ ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ಮಾರ್ನಿಂಗು ಮತ್ತು ನೈಟ್, ಅಥವಾ ನೀವು ಈವ್ನಿಂಗ್ ಕೂಡ ಯೂಸ್ ಮಾಡ್ತೀರಾ ಅಂದರೆ 3 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ನಾನ್ ಫಾರ್ಮಿಂಗ್ ಫೇಸ್ ವಾಶ್ ಯಾವುದು ಅಂತ ಹೇಳಿದ್ರೆ ಎಪಿಸಾಫ್ಟ್ ಅವರ ಈ ಒಂದು ಕ್ಲೆನ್ಸರ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಕ್ಲೆನ್ಸರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಇರಿಟೇಷನ್ ಅಥವಾ ಡ್ರೈನೆಸ್ ಏನಾದರೂ ಆಗ್ತಿತ್ತು ಅಂತ ಹೇಳಿದ್ರೆ ಅದ್ರ ಕೂಡ ಕಡಿಮೆ ಆಗುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿರುವಂಥ ನ್ಯಾಚುರಲ್ pH ಬ್ಯಾಲೆನ್ಸ್ನ ಹಾಗೆ ಇರಲಿಕ್ಕೆ ಟ್ರೈ ಮಾಡುತ್ತೆ. ಸೊ ನಿಮ್ಗೆ ಏನಾದರೂ ಇಂಪ್ಯೂರಿಟೀಸು ಮತ್ತು ಒಂದು ರೀತಿ ನಾನು ಹೇಳ್ದಂಗೆ ಏನಾದ್ರು ಕ್ಲಾಗಿಂಗ್ ಪೋರ್ಸು, ಸೊ ಅಥವಾ ಎಕ್ಸೆಸ್ ಆಯಿಲು, ಸೊ ಈ ರೀತಿಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಆ್ಯಂಡ್ ಅದಲ್ಲದೆ ನಿಮ್ಗೆ ಏನಾದರೂ ಮೊಡವೆಗಳೇನಾದರೂ ಆಗಿತ್ತು, ನಾರ್ಮಲ್ ಸ್ಕಿನ್ ಇದ್ರೂ ಕೂಡ ಸ್ವಲ್ಪ ಏನಾದ್ರು ಮೊಡವೆ ಆಯಿತು ಅಥವಾ ಏನಾದರೂ ಅದರಿಂದ ಬ್ರೇಕ್ಔಟ್ ಏನಾದರೂ ಆಗಿತ್ತು ಅಂತ ಹೇಳಿದ್ರು ಕೂಡ ಅದು ಕಂಟ್ರೋಲ್ ಆಗುತ್ತೆ. ಮತ್ತು ಮುಂದಕ್ಕೆ ಆ ರೀತಿ ಆಗದೆ ಇರೋ ಕೂಡ ಈ ಒಂದು ಕ್ಲೆನ್ಸರ್ ಟ್ರೈ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಫೀಲ್ ಕೊಡುತ್ತೆ, ಆ್ಯಂಡ್ ಒಂಥರ ಇರಿಟೇಷನ್ ಏನಾದರೂ ಆಗ್ತಿತ್ತು ಅಂದ್ರೂ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಪ್ಯಾರಾಬಿನ್ನು, ಫ್ರೇಗ್ರೆನ್ಸು ಮತ್ತು ಸೋಪ್ ಎಲ್ಲದೂ ಕೂಡ ಫ್ರೀ ಇರುತ್ತೆ. ಸೊ ನೀವು ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ಸೊ ಇಬ್ಬರು ಕೂಡ ಈ ಒಂದು ಕ್ಲೆನ್ಸರ್ನ ಯೂಸ್ ಮಾಡ್ಬೋದು. ಸೊ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಓಕೆನಾ? ಆ್ಯಂಡ್ ಈ ಕ್ಲೆನ್ಸರ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಾರ್ಮಲಾಗಿ ನೀವು ಮುಖಕ್ಕೆ ನೀರನ್ನು ಹಾಕೊಳ್ಳಿ. ಸೊ ಅದಾದಮೇಲೆ ನೀವು ಸ್ವಲ್ಪ ಕ್ವಾಂಟಿಟಿಲಿ ಸ್ವಲ್ಪ ಕ್ಲೆನ್ಸರ್ನ ತೊಗೊಂಡು ನೀಟಾಗಿ ನಿಮ್ಮ ಫೇಸ್ಗೆ ಎಲ್ಲದೂ ಕೂಡ ಮಸಾಜ್ನ ಮಾಡಿ ಒಂದು 2-3 ಮಿನಿಟ್ಸು ಅದೆಲ್ಲ ಸ್ಕಿನ್ನಲ್ಲಿ ಅಬ್ಸರ್ವ್ ಆದಮೇಲೆ ನೀವು ಮತ್ತೆ
ಮತ್ತು ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಓಕೆನಾ. ಸೊ ನಾರ್ಮಲ್ ನೀರಲ್ಲೇ ವಾಶ್ ಮಾಡಿ, ಬಿಸಿನೀರಾಗಿರ್ಬೋದು ಅಥವಾ ಬೆಚ್ಚಗೆ ಉಗುರು ಬೆಚ್ಚಗಿರೋ ನೀರಾಗಿರ್ಬೋದು. ಸೊ ಈ ರೀತಿ ಎಲ್ಲ ನಮ್ಮ ಚರ್ಮಕ್ಕೆ ಹಾಕಬಾರ್ದು ಫ್ರೆಂಡ್ಸ್. ಮೇಯ್ನಾಗಿ ಮುಖದಲ್ಲಿರೋಂಥ ಸ್ಕಿನ್ಗೆ ಹಾಕೋಕ್ಕೆ ಹೋಗಬಾರ್ದು. ನಾರ್ಮಲ್ ತಣ್ಣೀರಲ್ಲೇ ನಾವು ಮುಖನ ತೊಳಿಬೇಕು. ಸೊ ಅವಾಗ ನಮ್ಮ ಸ್ಕಿನ್ ಇನ್ನೂ ತುಂಬ ಗ್ಲೋ ಆಗುತ್ತೆ ಆ್ಯಂಡ್ ತುಂಬ ಹೆಲ್ದಿಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಫಸ್ಟ್ ಸ್ಟೆಪ್ಪು. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ಫ್ರೆಂಡ್ಸ್ ಓಕೆನಾ. ಸೊ ಲೈಟ್ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ನೀವು ಯೂಶಲಿ ನಿಮ್ಮ ಮುಖನ ಯಾವಾಗಂದ್ರೆ ನೀವು ಫೇಸ್ ವಾಶ್ ಯಾವಾಗ ಮಾಡ್ಕೊತೀರಾ, ಸೊ ಅದಾದ ನೆಕ್ಸ್ಟ್ ಸ್ಟೆಪ್ಪಲ್ಲೇ ನೀವು ಈ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ಓಕೆನಾ. ಸೊ ನೀವೀಗ ಮಧ್ಯಾಹ್ನ ಮುಖ ವಾಶ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು ಸೆಕೆಂಡ್ ಸ್ಟೆಪ್ಪು. ಸೊ ಏನು ಬೇಡ ಬರೀ ಮಾರ್ನಿಂಗು ನೈಟ್ ಯೂಸ್ ಮಾಡೋಣ ಸಾಕು ಅಂತ ಹೇಳ್ಬಿಟ್ಟು ಇರಬೇಡಿ. ಸೊ ನೀವು ಯಾವಾಗೆಲ್ಲ ನೀವು ಕ್ಲೆನ್ಸರ್ ಅಪ್ಲೈ ಮಾಡಿಬಿಟ್ಟು ಅಂದರೆ ನಿಮ್ಮ ಮುಖನ ಯಾವಾಗ ವಾಶ್ ಮಾಡ್ಕೊತೀರಾ ಅದು ನೆಕ್ಸ್ಟ್ ಬಂದುಬಿಟ್ಟು ನೀವು ಮಾಯ್ಶ್ಚರೈಸರ್ನ ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಲೈ ಮಾಡಲೇಬೇಕಾಗತ್ತೆ. ಮತ್ತು ನೀವೇನಾದ್ರು ಮೇಕಪ್ ಏನಾದ್ರು ಮಾಡ್ಕೊಂಡಿರ್ತೀರ, ಫೌಂಡೇಶನು ಸ್ವಲ್ಪ ಹೆವಿ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡಿರ್ತೀರಾ ಅಂತ ಹೇಳಿದ್ರು ಕೂಡ ಫೇಸ್ ವಾಶ್ ಆದಮೇಲೆ ನೀವು ತಕ್ಷಣ ನೀವು ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಲೇಬೇಕು ಓಕೆನಾ. ಸೊ ಅಥವಾ ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೂ ಕೂಡ ಈ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನೆಕ್ಸ್ಟು ನೀವು ಮೇಕಪ್ನ ಮಾಡ್ಕೋಬೇಕಾಗುತ್ತೆ ಓಕೆನಾ. ಸೊ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಾದಮೇಲೆ ನೀವು ಮೇಕಪ್ನ ಮಾಡ್ಕೋಬೇಕು. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕೂಡ ಫಾಲೋ ಮಾಡಬೇಕು ಓಕೆನಾ. ಸೊ ಹಾಗಾದ್ರೆ ಈಗ ಲೈಟ್ ವಾಟರ್ ಬೇಸ್ಡ್ ಮಾಯ್ಶ್ಚರೈಸರ್ ಯಾವುದು ಅಂತ ಹೇಳಿದ್ರೆ ಎಕ್ಸೆಲಾ ಮಾಯ್ಶ್ಚರೈಸರ್ ಫ್ರೆಂಡ್ಸ್. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ ನೋಡ್ಕೊಳ್ಳಿ ಓಕೆನಾ. ಸೊ ಈ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿ ಇರೋಂಥ ನ್ಯಾಚುರಲ್ ಮಾಯ್ಶ್ಚರ್ ಏನಿರುತ್ತೆ ಸೊ ಅದನ್ನ ಹಾಗೆ ಇರಲಿಕ್ಕೆ ಅಂದರೆ ಹಾಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ತುಂಬ ನಿಮಗೆ ಡ್ರೈ ಆಗೋ ರೀತಿಲಿ ಮಾಡೋದಿಲ್ಲ ಓಕೆನಾ. ಸೊ ನ್ಯಾಚುರಲ್ ಏನು ಮಾಯ್ಶ್ಚರೈಸರ್ ನಿಮ್ಮ ಸ್ಕಿನ್ನಲ್ಲಿ ಇರುತ್ತೆ ಸೊ ಅದು ಹಾಗೇನೇ ಇರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಇದನ್ನು ಎಕ್ಸ್ಟ್ರಾ ಮಾಯ್ಶ್ಚರೈಸ್ ಕೂಡ ಕೊಡುತ್ತೆ. ಈ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ತಕ್ಷಣ ತುಂಬ ನಿಮ್ಮ ಸ್ಕಿನ್ ಸಾಫ್ಟ್ ಅಂತ ಅನ್ಸುತ್ತೆ ಆ್ಯಂಡ್ ತುಂಬ ಹೈಡ್ರೇಟ್ ಆಗಿ ಕಾಣಿಸುತ್ತೆ ಓಕೆನಾ. ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗಬಾರ್ದು, ಹೈಡ್ರೇಟ್ ಆಗಿರಬೇಕು. ಅವಾಗ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋದಿಲ್ಲ. ಇದು ತುಂಬ ಹೈಡ್ರೇಟ್ ಆಗಿ ಇಡಲಿಕ್ಕೆ ಟ್ರೈ ಮಾಡುತ್ತೆ. ಮತ್ತು ನಿಮ್ಗೆ ಏನಾದರೂ ಇರಿಟೇಷನ್ ಏನಾದರೂ ಆಗ್ತಿತ್ತು ಮತ್ತು ನಿಮ್ಗೆ ಏನಾದರೂ ಸ್ವಲ್ಪ ಪೋರ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಇದು ನಾನ್ ಕೊಮೆಡೋಜೆನಿಕ್, ಫ್ರೇಗ್ರೆನ್ಸ್ ಫ್ರೀ ಮತ್ತು ಪ್ಯಾರಾಬಿನ್ ಫ್ರೀ ಇರೋದ್ರಿಂದ ನಿಮಗೆ ತುಂಬ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಮತ್ತು ಹೈಡ್ರೇಟ್ ಮಾಡುತ್ತೆ, ತುಂಬ ಸ್ಕಿನ್ ಸಾಫ್ಟ್ ಮಾಡುತ್ತೆ ಓಕೆ. ನ್ಯಾಚುರಲ್ ಆಗಿ ನಿಮ್ಮ ಮಾಯ್ಶ್ಚರ್ ಏನಿರುತ್ತೆ ನಿಮ್ಮ ಸ್ಕಿನ್ನಲ್ಲಿ ಅದು ಹಾಗೆ ಇದಕ್ಕೆ ಟ್ರೈ ಮಾಡುತ್ತೆ ಮತ್ತು ಎಕ್ಸ್ಟ್ರಾ ನಿಮಗೆ ಸಾಫ್ಟ್ನೆಸ್ಸು ಮತ್ತು ಹೈಡ್ರೇಷನ್ ಕೊಡುತ್ತೆ ಓಕೆನಾ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನೀವು ಆಫ್ಟರ್ ಫೇಸ್ ವಾಶ್ ಅಂದರೆ ಕ್ಲೆನ್ಸರ್ ಯೂಸ್ ಮಾಡಾದಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಓಕೆನಾ. ಇವನ್ ನೆಕ್ಕು ಕೂಡ ಅಪ್ಲೈ ಮಾಡಿ ಓಕೆನಾ. ಸೊ ಯಾಕೆ ಅಂತ ಹೇಳಿದ್ರೆ ನಿಮ್ಮ ನೆಕ್ಕು ಸ್ವಲ್ಪ ಬ್ಲ್ಯಾಕ್ ಇದ್ದು ನಿಮ್ಮ ಫೇಸ್ ವೈಟ್ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ. ಸೊ ಓವರ್ ಆಲ್ ನಿಮ್ಮ ನೆಕ್ಕು ಮತ್ತು ಫೇಸ್ಗೆಲ್ಲದೂ ಕೂಡ ಅಪ್ಲೈ ಮಾಡಿ. ಇವನ್ ಕಣ್ಣು ಕೆಳಗಡೆ ಕೂಡ ನೀವು ಅಪ್ಲೈ ಮಾಡ್ಬೋದು. ತುಂಬ ತಿಕ್ಕಾಗಿ ಹೋಗಬೇಡಿ, ಜಸ್ಟ್ ನೀವು ಟ್ಯಾಪ್ ಮಾಡಿ ಅಥವಾ ಒಂದ್ಸಲ ನೀವು ಎಲ್ಲ ಕಡೆನೂ ಕೂಡ ಹಚ್ಕೊಬಿಡಿ ಅಷ್ಟೇ ಓಕೆನಾ. ಅದೆಲ್ಲ ನೀಟಾಗಿ ಅಬ್ಸರ್ವ್ ಆದಮೇಲೆ ನೀವು ಥರ್ಡ್ ಸ್ಟೆಪ್ ಫಾಲೋ ಮಾಡಬೇಕು. ಥರ್ಡ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ನೀವು ಸನ್ಸ್ಕ್ರೀನ್ಗಳನ್ನು ಅಪ್ಲೈ ಮಾಡಬೇಕು. ಸೊ ಯಾವ ರೀತಿ ಸನ್ಸ್ಕ್ರೀನ್ ಅಂತ ಹೇಳಿದ್ರೆ ಜೆಲ್ ಫಾರ್ಮುಲೇಷನ್ ಆಫ್ ಸನ್ಸ್ಕ್ರೀನ್. ಸೊ ಈ ರೀತಿ ಜೆಲ್ಲಲ್ಲಿರುವಂಥ ಫಾರ್ಮುಲೇಷನ್ ಇರೋ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು. ಸೊ SPF 30 ಇದ್ರೆ ಸಾಕು ಓಕೆನಾ. ಆ್ಯಂಡ್ ಇವನ್ 50 ಇದ್ರೂ ಓಕೆ. ಸೊ 30 to 50 ಇದ್ರೆ ಸಾಕು, ಎಬೋ ಎಲ್ಲ ತೊಗೊಳ್ಳಿಕ್ಕೆ ಹೋಗಬೇಡಿ ಮತ್ತು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಆಗಿಬಿಡುತ್ತೆ. ಹಾಗಾದರೆ ಯಾವುದು ಮ್ಯಾಮ್ ಆ ಸನ್ಸ್ಕ್ರೀನು ಅಂತ ಹೇಳಿದ್ರೆ ಲಾ ಶೀಲ್ಡ್ ಫಿಸಿಕೋ ಮ್ಯಾಟ್ ಸನ್ಸ್ಕ್ರೀನ್ ಜೆಲ್ SPF 50+. ಸೊ ಈ ರೀತಿಲಿ ಪ್ಯಾಕೇಜಿಂಗ್ ಇರುತ್ತೆ. ಸೊ ಈ ಒಂದು ಸನ್ಸ್ಕ್ರೀನ್ ನೀವು ತಗೋಬೇಕಾಗತ್ತೆ. ಆ್ಯಂಡ್ ಈ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ UVA ಮತ್ತು UVB ಸೊ ಈ ಎರಡು ರೇಸ್ಗಳಿಂದ ಸೂರ್ಯನ ಕಿರಣಗಳಿಂದ ನಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಮತ್ತು ಅದಲ್ಲದೆ ನೀವೇನಾದರೂ ಸ್ವಲ್ಪ ತುಂಬ ಏಜ್ ಆಗಿರೋ ಥರ ಕಾಣ್ತಿದ್ದೀರಾ ಅಂದರೆ ನಿಮ್ಮ ವಯಸ್ಸಿಗಿಂತ ಮೀರಿರೋ ತುಂಬ ಏಜ್ ಆಗಿರೋ ಥರ ಏನಾರು ಕಾಣ್ತಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಅದರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ನೀವು ಇದು ತುಂಬಾ ಮ್ಯಾಟ್ ಫಿನಿಶಿಂಗ್ ಕೊಡೋದ್ರಿಂದ ಇದು ನಿಮಗೆ ತುಂಬ ಲೈಟ್ ವೆಯ್ಟು ಕೂಡ ಇರುತ್ತೆ ಮತ್ತು ನಿಮಗೆ ಜೆಲ್ ರೂಪದಲ್ಲಿ ಇರೋದ್ರಿಂದ ಒಂಥರ ಆಯಿಲಿನೆಸ್ಸು ಸೊ ಈ ರೀತಿಲಿ ಏನು ಕಾಣಿಸೋದಿಲ್ಲ ಓಕೆನಾ. ತುಂಬಾ ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಯಾವುದೇ ರೀತಿ ಸನ್ ಡ್ಯಾಮೇಜಸ್ ಆಗಿರ್ಬೋದು ಅಥವಾ ಆ್ಯಂಟಿ ಏಜಿಂಗ್ ಆಗಿರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ. ನಿಮ್ಮ ನಾರ್ಮಲ್ ಏನು ಸ್ಕಿನ್ ಇರುತ್ತೆ ನೋಡಿ ಸೊ ಅದೇ ರೀತಿ ಇರೋಕ್ಕೆ ಟ್ರೈ ಮಾಡುತ್ತೆ, ಬೇರೆ ಸ್ಕಿನ್ ಟೈಪ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರೋದಿಲ್ಲ. ಸೊ ಈ ರೀತಿ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಒಂದು ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸನ್ಸ್ಕ್ರೀನ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬಿಸಿಲಿಗೆ ಹೋಗೋಕ್ಕಿಂತ ಒಂದು 15 ನಿಮಿಷದ ಮುಂಚೆನೇ ನೀವು ಈ ಒಂದು ಸನ್ಸ್ಕ್ರೀನ್ನ ನಿಮ್ಮ ಓವರ್ ಆಲ್ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕು ಓಕೆನಾ. ಸೊ 2 ಫಿಂಗರಲ್ಲಿ ತೊಗೊಂಡು ನಿಮ್ಮ ಓವರ್ ಆಲ್ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ಜಸ್ಟ್ 1 ಫಿಂಗರಲ್ಲಿ ತೊಗೊಂಡು ಅಥವಾ ಒಂದು ಸ್ವಲ್ಪ ತೊಗೊಂಡು ನೀವು ಫುಲ್ ಫೇಸ್ಗೆ ಅಪ್ಲೈ ಮಾಡೋದಲ್ಲ ಸನ್ಸ್ಕ್ರೀನು. ಸೊ ಈಗ ಯಾವುದೇ ರೀತಿ ಸ್ಕಿನ್ ಟೈಪ್ ಅವ್ರು ಕೂಡ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಂದ್ರೆ ನಿಮ್ಮ 2 ಫಿಂಗರ್ಸ್ಗೆ ಅದು ತೊಗೋಬೇಕು. ಸೊ 2 ಫಿಂಗರ್ಸಲ್ಲಿ ತೊಗೊಂಡು ನೀಟಾಗಿ ಎಲ್ಲ ಕಡೆನೂ ನಿಮ್ಮ ಓವರ್ ಆಲ್ ಫೇಸ್ಗೆ ಮತ್ತು ನೆಕ್ಗೆ ಅಪ್ಲೈ ಮಾಡ್ಕೊಳ್ಳಿ.
ಅಥವಾ ನೀವು ನೆಕ್ಗೆಲ್ಲ ನೀವು ಬೇರೆ ಏನೋ ಬಾಡಿ ಲೋಷನ್ಸ್ ಸನ್ಸ್ಕ್ರೀನ್ಗಳನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಜಸ್ಟ್ ಫೇಸ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ ಓಕೆನಾ. ಸೊ 15ರಿಂದ 20 ನಿಮಿಷ ನೀವು ಮುಂಚೆನೇ ನೀವೊಂದು ಈ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ನೀವು ಆಚೆ ಹೋಗಬೇಕಾಗತ್ತೆ. ಇವಾಗ ಮ್ಯಾಮ್ ನಾವು ಮನೇಲಿದ್ದೀವಿ, ನಾವು ಹೌಸ್ ವೈಫು, ನಾವೆಲ್ಲೂ ಆಚೆ ಹೋಗೋದಿಲ್ಲ ಅಂತ ಹೇಳಿದ್ರೆ ಈವನ್ ಮನೇಲಿರೋರು ಕೂಡ ಡೈಲಿ ಈ ಒಂದು ರುಟೀನ ನೀವು ಫಾಲೋ ಮಾಡಬೇಕು. ಮನೇಲಿದ್ದರೂ ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನು ಮತ್ತು ಕ್ಲೆನ್ಸರ್ ಅಪ್ಲೈ ಮಾಡಬೇಕು, ಆಚೆ ಹೋದರೂ ಕೂಡ ಮಾಡಬೇಕು ಓಕೆನಾ. ಸೊ ಮನೆ ಒಳಗಡೆ ಇದ್ದರೆ ನಮಗೆ ಸನ್ಬರ್ನ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಒಂಥರ ಅನ್ಎಜುಕೇಟೆಡ್ ಆಗಿ ನೀವು ತಿಳ್ಕೊಬೇಡಿ ಓಕೆನಾ. ಸೊ ಮನೆ ಒಳಗಡೆ ಇದ್ದರೂ ಕೂಡ ಬೆಳಕು ಬಂದೇ ಬರುತ್ತೆ ಅಲ್ವಾ. ಸೊ ಬೆಳಕಾಗಿರುತ್ತೆ ಅಂತಂದರೆ ನಮಗೆ UVA ಮತ್ತು UVB ಕಿರಣಗಳಂತ ಹೇಳಿದ್ರೆ ತುಂಬಾ ಒಂಥರ ನೇರಳಾತೀತ ಕಿರಣಗಳು ಅಂತೀವಿ ನೋಡಿ. ಸೊ ತುಂಬಾ ಲೈಟ್ ವೆಯ್ಟ್ ಇರುತ್ತೆ ಓಕೆನಾ, ಲೈಟ್ ಆಗಿರುತ್ತೆ. ಸೊ ಅದು ಬೇಗ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮನೇಲಿದ್ದರೂ ಕೂಡ ನಾವು ಈ ಸನ್ಸ್ಕ್ರೀನ್ಗಳನ್ನು ಮತ್ತು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕು ಓಕೆನಾ. ಸೊ ಹೀಗೆ ನೀವು ಡೈಲಿ ರುಟೀನಲ್ಲಿ ನಾರ್ಮಲ್ ಸ್ಕಿನ್ ಇರೋರು ಈ 3 ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ ಮತ್ತು ಯಾವುದೇ ರೀತಿ ಡ್ಯಾಮೇಜಸ್ ಆಗೋದಿಲ್ಲ. ಆ್ಯಂಡ್ ಮೇನ್ ಇಂಪಾರ್ಟೆಂಟು ನಿಮ್ಮ ನಾರ್ಮಲ್ ಸ್ಕಿನ್ನು ಬೇರೆ ಸ್ಕಿನ್ ಟೈಪ್ಗೆ ಕನ್ವರ್ಟ್ ಆಗೋದಿಲ್ಲ ಓಕೆನಾ. ಸೊ ನೀವು ಈ ರೀತಿಲಿ ಕಾಪಾಡ್ಕೋಬೋದು. ಬಿಗಿನರ್ಸ್ ಇರೋರು ಕೂಡ ಯೂಸ್ ಮಾಡಿ. ಆ್ಯಂಡ್ ಆಲ್ರೆಡಿ ಇವಾಗ ಏನು ನಾರ್ಮಲ್ ಸ್ಕಿನ್ ಎಲ್ಲ ನಮಗಿದೆ ಅಂದರೆ ಒಂದು 30 ಏಜ್ ಎಲ್ಲ ಆಗಿದ್ರು ಕೂಡ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನಾನು ಹೇಳಿದೆ ಅಲ್ವಾ. ಸೊ ಯಾವ್ದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ, ಸೊ ಅದೆಲ್ಲದೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಓಕೆನಾ. ಆ್ಯಂಡ್ ಈ ಕ್ರೀಮ್ಸ್ಗಳ ಜೊತೆಗೆ ನೀವು ಒಳ್ಳೆ ಫುಡ್ಗಳನ್ನು ತಗೋಬೇಕು. ಸೊ ಲೈಕ್ ಯಾವುದು ಅಂದರೆ ನಟ್ಸ್ಗಳನ್ನ, ಸೀಡ್ಸ್ ಅಂದರೆ ಫ್ಲಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಸೊ ಮತ್ತು ಫಿಶ್ಶು, ಸೀ ಫುಡ್ಡು. ಸೊ ಈ ರೀತಿಯೂ ಕೂಡ ನೀವು ಡಯಟ್ನ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇನ್ನೂ ತುಂಬಾ ಬೆನಿಫಿಟ್ ಸಿಗುತ್ತೆ, ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗುತ್ತೆ ಫ್ರೆಂಡ್ಸ್ ಓಕೆನಾ. ಆ್ಯಂಡ್ ಇದಷ್ಟು ಪ್ರಾಡಕ್ಟ್ಗಳು ಆನ್ಲೈನಲ್ಲಿ ಸಿಗುತ್ತೆ. ನೀವು ಫಾರ್ಮಸಿ ರಿಲೇಟೆಡ್ ಏನಾದರೂ ಇತ್ತು ನಿಮ್ಮ ಶಾಪ್ಸ್ಗಳು ನಿಮ್ಮ ಹತ್ತಿರದಲ್ಲಿ ಅಂತ ಹೇಳಿದ್ರೆ ಕೇಳಿ ನೋಡಿ. ಇಲ್ಲ ಅಂತ ಹೇಳಿದ್ರೆ ನಾನು ಲಿಂಕು ಕೂಡ ಪ್ರೊವೈಡ್ ಮಾಡಿರ್ತೀನಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅದ್ರ ಮೂಲಕ ನೀವು ಪರ್ಚೇಸ್ನ ಮಾಡ್ಬೋದು ಆನ್ಲೈನಲ್ಲಿ ಓಕೆನಾ. ಸೊ ಪ್ರೈಸ್ ಎಷ್ಟಾಗುತ್ತೆ ಎಲ್ಲದೂ ಕೂಡ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯಿತು, ನೀವು ಫಾಲೋ ಮಾಡ್ತೀರಾ ಡೈಲಿ ರುಟೀನ್ ಈ ಒಂದು ಪ್ರಾಡಕ್ಟ್ಸಿಂದ ಅಂತ ಹೇಳಿದ್ರೆ ನೀವು ಫಾಲೋ ಮಾಡ್ಬೋದು ಓಕೆನಾ. ಆ್ಯಂಡ್ ನಿಮಗೆ ಈಗ ಆನ್ಲೈನಲ್ಲಿ ಆರ್ಡರ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋರ ಹತ್ರ ಕೇಳ್ಕೊಳ್ಳಿ, ಅಥವಾ ನೀವು ಫಾರ್ಮಸಿ ಇರುತ್ತೆ ನೋಡಿ ಅಂದರೆ ಮೆಡ್ಪ್ಲಸ್ಸು, ಸೊ ಈ ರೀತಿ ಇಲ್ಲೆಲ್ಲ ಫಾರ್ಮಸಿಲಿ ಹೋಗ್ಬಿಟ್ಟು ಕೇಳಿ, ಅವರೇ ನಿಮಗೆ ಆರ್ಡರ್ ಮಾಡಿ ಕೊಡ್ತಾರೆ ಓಕೆನಾ. ಒಂದು ಸ್ವಲ್ಪ ಒಂದೇನು 50-100 ರೂಪೀಸ್ ಜಾಸ್ತಿ ಇಸ್ಕೊಬೋದೇನೋ, ಬಟ್ ಅವರೇ ನಿಮಗೆ ಆರ್ಡರ್ ಮಾಡಿ ಕೊಡ್ತಾರೆ. ಅಥವಾ ನಿಮ್ಮ ಮನೇಲಿ ಗೊತ್ತಿರೋರ ಹತ್ರ ಯಾರು ಕೇಳಿ ನೋಡಿ, ಅವ್ರು ನಿಮಗೆ ಆರ್ಡರ್ ಮಾಡಿ ಕೊಡ್ತಾರೆ ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆಯಿತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.